ಗೌರ್ಮೆಂಟ್ ಎಕ್ಸಾಮ್ಗೆ ಓದಬೇಕು ಅಂತ ಅಂದಿದ ತಕ್ಷಣ ಏನು ಓದಬೇಕು, ಹೇಗೆ ಓದಬೇಕು, ಸಿಲೆಬಸ್ ಏನಿರುತ್ತೋ, ಎಷ್ಟು ವರ್ಷ ಓದಬೇಕು, ಕಾಂಪಿಟೇಷನ್ ಅಂತೂ ಭಾಳ ಇದೆ, ಅದರಲ್ಲಿ ನಾನು ಎಕ್ಸಾಮ್ ಕ್ಲಿಯರ್ ಮಾಡ್ತೀನೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸಲ್ಲೇ ಈ ಕಾಂಪಿಟೇಟಿವ್ ಜರ್ನಿನ ಶುರು ಮಾಡೋ ಎಷ್ಟೋ ಜನ ಶುರು ಮಾಡೋಕ್ಕಿಂತ ಮುಂಚೆನೆ ಕ್ವಿಟ್ ಮಾಡಿರ್ತಾರೆ. ನಮ್ಮಲ್ಲಿ ಒಂದು ಕೋಟ್ ಇದೆ, ಏಮ್ ಫಾರ್ ದ ಮೂನ್, ಇಫ್ ಯು ಮಿಸ್ ಯು ವಿಲ್ ಹಿಟ್ ಅ ಸ್ಟಾರ್ ಅಂತ ಅಂದರೆ ನಾವು ಏನು ಗುರಿ ಇಟ್ಕೊಂಡಿರ್ತೀವೋ ಅದು ಯಾವಾಗಲೂ ದೊಡ್ಡದಾಗಿರಬೇಕು. ಅದಕ್ಕಂತ ನಾವು ಶ್ರಮಿಸಿದ್ರೆ ಅಟ್ಲೀಸ್ಟ್ ಅದೇನಾದ್ರು ಮಿಸ್ ಆಯಿತು ಅಂತ ಅಂದಾಗಲೂ ಕೂಡ ನಾವಿನ್ನ ಬೆಟರ್ ಪ್ಲೇಸಲ್ಲಿ ಇರ್ತೀವಿ ಅನ್ನೋದು ಈ ಕೋಟ್ನ ಮೀನಿಂಗ್ ಆಗಿರುತ್ತೆ. ಸೊ ನಮ್ಮ ಸ್ಟೇಟ್ ಲೆವೆಲಲ್ಲಿ ಅಂತ ತಗೊಂಡಾಗ ಮದರ್ ಆಫ್ ಆಲ್ ಎಕ್ಸಾಮ್ಸ್ ಅಂತ ಯಾವ್ದನ್ನ ಕನ್ಸಿಡರ್ ಮಾಡ್ಬೋದು? ಆಬ್ವಿಯಸ್ಲಿ KS, ಹೌದಲ್ವಾ? ಸೊ KS ಅಂಡರ್ ಬರೋ ಎಲ್ಲ ಎಕ್ಸಾಮ್ಸು ಕೂಡ ನಾವು KSಗೆ ಪ್ರಿಪ್ರೇಷನ್ ನಡೆಸಿದ್ರೆ ಅದು ಈಸಿ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಒಂದೇ ಅಟೆಂಪ್ಟಲ್ಲೇ ನಾವು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಅದಕ್ಕೆ ಅಂತಾನೆ ನಮ್ಮ NCG ಸಂಸ್ಥೆ ವತಿಯಿಂದ ಇದೇ ಜೂನ್ 29ನೇ ತಾರೀಕಿನಂದು ಸ್ಟೇಟ್ ಲೆವೆಲ್ KS ಸ್ಕಾಲರ್ಶಿಪ್ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದೀವಿ. ಸೊ ಇದ್ರ ಬೆನಿಫಿಟ್ಸ್ ಏನಿದೆ ಅಂತ ಅಂದರೆ, ಇದರಲ್ಲಿ ನೀವು ಅಪ್ ಟು 100% ಸ್ಕಾಲರ್ಶಿಪ್ನ ವಿನ್ ಆಗ್ಬೋದು. ಅದ್ರ ಜೊತೆಗೆ ಇನ್ನೂ ಕೂಡ ಬೆನಿಫಿಟ್ಸ್ ಅಂತ ಅಂದರೆ, ಇವಾಗ ಗ್ರೂಪ್ ಸಿ ಇರ್ಬೋದು, PSI ಇರ್ಬೋದು, FDA SDA ಎಕ್ಸಾಮ್ಸ್ ಇರ್ಬೋದು, PDO ಎಕ್ಸಾಮ್ಸ್ ಇರ್ಬೋದು, CTI ಎಕ್ಸಾಮ್ಸ್ ಇರ್ಬೋದು. ಸೊ ಈ ಥರ ಬಹಳಷ್ಟು ಎಕ್ಸಾಮ್ಸ್ಗಳಿಗೆ ಇದು ಹೇಗೆ ಉಪಯುಕ್ತ ಆಗುತ್ತೆ. ಆ್ಯಂಡ್ ಈ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕು, ಈ ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡಬೇಕು ಅಂತ ಅಂದರೆ ಎಲಿಜಿಬಿಲಿಟಿ ಏನಿರಬೇಕಾಗತ್ತೆ, ಯಾವಾಗ ಎಕ್ಸಾಮ್ ಶೆಡ್ಯೂಲ್ ಆಗುತ್ತೆ, ಏನು ಟೈಮಿಂಗ್ಸ್ ಇದೆ, ಆಫ್ಲೈನ್ ಆನ್ಲೈನ್ ಎರಡೂ ಇದೆಯಾ, ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇದೆ, ಕ್ವಶನ್ಸ್ ಯಾವ ಥರ ಬರುತ್ತೆ ಅನ್ನೋ ಒಂದು ಕಂಪ್ಲೀಟ್ ಬ್ಲೂ ಪ್ರಿಂಟ್ನ ನಾನು ನಿಮಗೆ ಕೊಡ್ತಿದ್ದೀನಿ. ಸೊ ಇದು ಒಂದು KS ಸ್ಕಾಲರ್ಶಿಪ್ ಮಾಕ್ ಟೆಸ್ಟ್. ಯಾರ್ಯಾರು ರಿಜಿಸ್ಟ್ರೇಷನ್ ಆಗಿದ್ದೀರಾ ಮತ್ತು ಯಾರ್ಯಾರು ರಿಜಿಸ್ಟ್ರೇಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲ ಇದು ಒಂದು ಓವರ್ ವ್ಯೂ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ಸೆಷನ್. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ನನ್ನ ಹೆಸರು ಶ್ವೇತಾ. ಶುರು ಮಾಡೋಣ ಬನ್ನಿ. ಮೊದಲನೇದಾಗಿ ಬೆನಿಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ನಾನು ಆಗಲೇ ಹೇಳಿದ ಹಾಗೆ ಇದರಲ್ಲಿ ನೀವು 100% ಸ್ಕಾಲರ್ಶಿಪ್ನ ವಿನ್ ಆಗ್ಬೋದು. ಏನು 100% ಸ್ಕಾಲರ್ಶಿಪ್ ಅಂತ ಅಂದರೆ, ಇವಾಗ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸ್ ಕಂಪ್ಲೀಟ್ಲಿ ಏನಿರುತ್ತೆ ಕ್ಲಾಸಸ್ಸು, ಅದು ನಿಮಗೆ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಯಾರಿಗಪ್ಪ ಫ್ರೀ ಇರುತ್ತೆ ಅಂತ ಅಂದರೆ, ಟಾಪ್ 10ನಲ್ಲಿ ಈ ಮಾಕ್ ಟೆಸ್ಟಲ್ಲಿ ಯಾವ ಸ್ಟೂಡೆಂಟ್ ಸ್ಕೋರ್ ಮಾಡ್ತಾರೋ ಅವ್ರಿಗೆ ಕಂಪ್ಲೀಟ್ಲಿ 100% ಕೋರ್ಸು ಫ್ರೀ ಸಿಗ್ತಾ ಹೋಗುತ್ತೆ. ಓಕೆನಾ, ಕ್ಲಾಸಸ್ ತಗೊಂಡಾಗ ನಿಮಗೆ. ಆ್ಯಂಡ್ ಯಾರ್ಯಾರು ಟಾಪ್ 11ಇಂದ 20 ಬರ್ತಾರೆ ಗೊತ್ತಾ, ಅವ್ರಿಗೂ ಕೂಡ ಮೋರ್ ದೆನ್ 50% ಸ್ಕಾಲರ್ಶಿಪ್ನ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಟೋಟಲ್ ಆಗಿ ನೀವು KS ಪ್ರಿಲಿಮ್ಸ್ ಕಮ್ ಮೇನ್ಸ್ನ 65,000 ಪ್ಯಾಕೇಜ್ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಈ ಸ್ಕಾಲರ್ಶಿಪ್ಪಲ್ಲಿ ಅಂತ ಅಂದರೆ ಮೋರ್ ದೆನ್ 50% ಅಂತ ಅಂದರೆ ಅವ್ರಿಗೆ 35,000 ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವ್ರು ಜಸ್ಟ್ 30,000 ಪೇಮೆಂಟ್ ಮಾಡಿದ್ರೆ ಸಾಕು. ಆ್ಯಂಡ್ ಈ ವಿಡಿಯೋ ಸೆಷನಲ್ಲಿ ನಿಮಗೆ ಈ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸ್ ಎಷ್ಟು ಡ್ಯೂರೇಷನ್ ನಡೆಯುತ್ತೆ ಅನ್ನೋದು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ಯಾರು ಟಾಪ್ 11ಇಂದ 20 ಬರ್ತಾರೆ ಗೊತ್ತಾ, ಅವ್ರಿಗೂ ಕೂಡ ಮೋರ್ ದೆನ್ 45% ಸ್ಕಾಲರ್ಶಿಪ್ನ ನಾವು ಪ್ರೊವೈಡ್ ಮಾಡ್ತಿದ್ವಿ. ಅಂತ ಅಂದರೆ ಈ 65,000ಅಲ್ಲಿ ಅವ್ರಿಗೆ 30,000 ಲೆಸ್ ಆಗಿ ಅವರು ಜಸ್ಟ್ 35,000 ಪೇಮೆಂಟ್ ಮಾಡಿದ್ರೆ ಸಾಕಾಗಿರುತ್ತೆ. ಓಕೆನಾ. ಸೊ ಹಾಗಾದರೆ ಇವಾಗ ನಾವು ಹೌದು ಅಟೆಂಡ್ ಮಾಡ್ತೀವಿ, ಇನ್ ಕೇಸ್ ಏನಾದರೂ ನಾವು ಟಾಪ್ 30 ಬಂದಿಲ್ಲಪ್ಪ ಅಂತ ಅಂದರೆ ಇದು ನಿಮಗೆ 21 to 30 ಆಗಿರುತ್ತೆ. ಓಕೆನಾ. ಸೊ ಇನ್ ಕೇಸ್ ಏನಾದರೂ ನಾನು ಟಾಪ್ 30 ಬಂದಿಲ್ಲ ಅಂತ ಅಂದರೆ ಯಾರ್ಯಾರು ಅಟೆಂಡ್ ಮಾಡಿರ್ತಾರೆ ಗೊತ್ತಾ, ಅವ್ರಿಗೂ ಕೂಡ ನಾವು ಕೋರ್ಸಲ್ಲಿ 20% ಡಿಸ್ಕೌಂಟ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಈ ಮಾಕ್ ಟೆಸ್ಟ್ನ ಅಟೆಂಡ್ ಮಾಡ್ತಾರೋ ಅವ್ರು ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಸ್ಕಾಲರ್ಶಿಪ್ ಅಂತ ಸಿಕ್ಕೇ ಸಿಗುತ್ತೆ. ಸೊ ಹಾಗಾದರೆ ಇದು ಬೇರೆ ಎಕ್ಸಾಮ್ಸ್ಗೆ ಹೇಗೆ ಅಪ್ಲೈ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇವಾಗ ಗ್ರೂಪ್ ಸಿ ಇರ್ಬೋದು, PSI ESI ಎಕ್ಸಾಮ್ಸ್ ಇರ್ಬೋದು, ಬೇರೆ ಎಕ್ಸಾಮ್ಸ್ಗಳಿರ್ಬೋದು. ಇವಾಗ ನಿಮಗೆ GS ಅಂತೂ KS ಲೆವೆಲ್ಗೆ ಪ್ರಿಪೇರ್ ಆಗಿರ್ತೀರ. ಇವಾಗ ಗ್ರೂಪ್ ಸಿ ಅಂತ ಬಂದಾಗ ನಿಮಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ ಗೊತ್ತಾ, ಕನ್ನಡ, ಇಂಗ್ಲಿಷ್, ಕಂಪ್ಯೂಟರು. ಸೊ ಆ 3 ಎಕ್ಸಾಮ್ಸ್ಗೂ ಕೂಡ ನಿಮಗೆ ಎಕ್ಸ್ಟೆಂಡ್ ಆಗಿ ಅದು ನಿಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಅಂತ ನೀವು ಏನು ಫೀ ಪೇಮೆಂಟ್ ಮಾಡೋದಿರೋದಿಲ್ಲ. ಓಕೆನಾ. ಇನ್ ಕೇಸ್ ನೀವೇನಾದರೂ PSIಗೆ ಎಲಿಜಿಬಲ್ ಇದ್ದೀರಾ ಅಂತ ಅಂದರೆ ಈ PSIಯಲ್ಲಿ ಪೇಪರ್ 1 ಬರುತ್ತೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಇವಾಗ ಯಾವುದು ಎಸ್ಸೆ, ಪ್ರಿಸೈಸ್, ಟ್ರಾನ್ಸ್ಲೇಷನ್, ಈ 3ಗೂ ಕೂಡ ಇದು ನಿಮಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಎಕ್ಸ್ಟ್ರಾ ಫೀ ಪೇಮೆಂಟ್ ಅನ್ನೋದು ನಿಮಗೆ ಯಾವುದು ಕೂಡ ಇರೋದಿಲ್ಲ. ಲೆಟ್ ಇಟ್ ಬಿ ಎನಿ ಕೋರ್ಸ್. ಗ್ರೂಪ್ ಸಿ ಹೇಳಿದೆ, PSI ಹೇಳಿದೆ, ಮತ್ತು
FDA SDA ಎಕ್ಸಾಮ್ಸ್ ಇರ್ಬೋದು, PDO ಎಕ್ಸಾಮ್ಸ್ ಇರ್ಬೋದು, CTI RTO ಎಕ್ಸಾಮ್ಸ್ಗಳಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ನಿಮಗೆ ಈ ಮಾಕ್ ಟೆಸ್ಟ್ ನಿಮಗೆ ಸ್ಕಾಲರ್ಶಿಪ್ನ ಪ್ರೊವೈಡ್ ಮಾಡುತ್ತೆ. ಅದ್ರ ಜೊತೆಗೆ ಈ ಎಕ್ಸ್ಟ್ರಾ ಪೇಪರ್ಸ್, ಸ್ಪೆಸಿಫಿಕ್ ಪೇಪರ್ಸ್ಗಳೇನಿರುತ್ತೋ ಅದಕ್ಕೂ ಕೂಡ ನಿಮಗೆ ಎಕ್ಸ್ಟೆಂಡೆಡ್ ಆಗಿ ಸರ್ವಿಸ್ಗಳು ಸಿಗ್ತಾ ಹೋಗುತ್ತೆ. ಇದಕ್ಕೆ ಯಾವುದೇ ತರಹದ ಫೀಸ್ ನೀವು ಪೇಮೆಂಟ್ ಮಾಡೋದಿರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ಇದರಲ್ಲಿ ಯಾವ ತರ ಕ್ಲಾಸಸ್ಗಳು ನಡೆಯುತ್ತೆ ಅಂತ ಅಂದ್ರೆ, ಬೇಸಿಕ್ ಅಂತ ಅಂದ್ರೆ NCERT ಇಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ವರೆಗೂ ಕೂಡ ನಿಮಗೆ ನಮ್ಮ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ ನಿಮಗೆ ಕ್ಲಾಸಸ್ಗಳನ್ನ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಷನ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಕ್ಲಾಸಸ್ ಮಾಡ್ತಿರ್ಬೇಕಾದ್ರೆ ಈ ಟಾಪಿಕ್ ಮೇಲೆ ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳಿದಾರೆ ಅನ್ನೋದಿರ್ಬೋದು, ಮತ್ತೆ ಅಪ್ಲಿಕೇಶನ್ ಲೆವೆಲ್ MCQs ನ ಡಿಸ್ಕಷನ್ ಮಾಡೋದಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಈ ಮಾಕ್ ಟೆಸ್ಟ್ ಇಂದ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು ಕೂಡ ನಿಮ್ಮ ಬೆನಿಫಿಟ್ಸ್ ಆಗಿರುತ್ತೆ. ಯಾರ್ಯಾರು ಈ ಎಕ್ಸಾಮ್ ನ ಅಟೆಂಡ್ ಮಾಡ್ತಾರೋ, ಈ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡ್ತಾರೋ ಅವರಿಗೆ ಇದೊಂದು ಬಹಳ ತುಂಬಾ ಅನುಕೂಲವಾಗಿರುವಂತಹ ಬೆನಿಫಿಟ್ಸ್ ಆಗಿರುತ್ತೆ. ಸೊ ಹಾಗಾದ್ರೆ ನಮ್ಮ ಮಾಕ್ ಟೆಸ್ಟ್ ಬಗ್ಗೆ ಡೀಟೇಲ್ಸ್ ಗಳನ್ನ ತಿಳ್ಕೊಳ್ಳೋದಾದ್ರೆ, ಇದು ಯಾವಾಗ ಶುರು ಆಗ್ತಿದ್ಯಪ್ಪ ಅಂತ ಅಂದ್ರೆ ಆಲ್ರೆಡಿ ಶುರು ಆಗಿದೆ. ಅಂತ ಅಂದ್ರೆ ರಿಜಿಸ್ಟ್ರೇಷನ್ ಆಲ್ರೆಡಿ ಶುರು ಆಗಿದೆ. 1st ಜೂನ್ ಇಂದಾನೇ ನಿಮ್ಗೆ ಶುರು ಆಗಿದೆ ರಿಜಿಸ್ಟ್ರೇಷನ್. ಯಾವಾಗ ಕ್ಲೋಸ್ ಆಗ್ತದೆ ಅಂತ ಅಂದ್ರೆ 26th ಜೂನ್, ಇದೇ ತಿಂಗಳ 26 ಜೂನ್ ಕೊನೆ ದಿನ ಆಗಿರುತ್ತೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ಮತ್ತೆ ಸ್ಕಾಲರ್ಶಿಪ್ ಯಾವಾಗ ಎಕ್ಸಾಮ್ ಇದೆ ಅಂತ ಅಂದ್ರೆ 29th ಜೂನ್ ಸಂಡೇ ಇರುತ್ತೆ ನಿಮಗಿದು. ಸೊ 29 ಜೂನ್ ನ ಕಂಡಕ್ಟ್ ಮಾಡ್ತಿದೀವಿ ನಾವು. ನಿಮಗೆ ರಿಸಲ್ಟ್ ಮತ್ತೆ ಎಕ್ಸಾಮ್ ನಡೆದಿರುತ್ತೆ ಗೊತ್ತಾ, ಆ ಕ್ವಶನ್ ಪೇಪರ್ ಡಿಸ್ಕಷನ್ ಇರ್ಬೋದು, ಇವೆರಡೂ ಕೂಡ ನಾವು ಮುಂಬರುವ ದಿನಗಳಲ್ಲಿ ನಾವು ಇದನ್ನ ತಿಳಿಸ್ತಾ ಹೋಗ್ತೀವಿ. ಅಂಡ್ ಈ ಸ್ಕಾಲರ್ಶಿಪ್ ವ್ಯಾಲಿಡಿಟಿ ಎಲ್ಲಿವರೆಗೂ ಇರುತ್ತೆ ಅಂತ ಅಂದ್ರೆ ನಿಮಗೆ 20th ಜುಲೈ 2025. ಹೇಗೆ ಅದು ಸ್ಕಾಲರ್ಶಿಪ್ ವ್ಯಾಲಿಡಿಟಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಟಾಪ್ 30 ಅಥವಾ ಅಟೆಂಡೇ ಮಾಡಿರ್ತೀರಾ ಅಂತ ಅನ್ಕೊಳ್ಳಿ, ಒಂದಷ್ಟು ಸ್ಕಾಲರ್ಶಿಪ್ ಅಂತೂ ಸಿಕ್ಕೇ ಸಿಗುತ್ತೆ. ಆ ಸ್ಕಾಲರ್ಶಿಪ್ ಆಗಿ ಆ ಎಕ್ಸಾಮ್ ಆಗಿ ನೀವು 20th ಜುಲೈ ಒಳಗಡೆ ನಮ್ಮ ಕೋರ್ಸ್ನ ನೀವು ಜಾಯಿನ್ ಆಗ್ಬೇಕಾಗತ್ತೆ. ಇನ್ ಕೇಸ್ ಆಗಿಲ್ಲ ಅಂತ ಅಂದ್ರೆ ಆ ಸ್ಕಾಲರ್ಶಿಪ್ ವ್ಯಾಲಿಡಿಟಿ ಏನಾಗಿರುತ್ತೆ, ಎಕ್ಸ್ಪೈರ್ ಆಗ್ಬಿಡುತ್ತೆ. ಸೊ ಅದಾಗಿದ್ದಾದ್ಮೇಲೆ ನೀವು ಬಂದಾಗ ಏನಾಗುತ್ತೆ, ಒರಿಜಿನಲ್ ಫೀಸ್ ಏನಿರುತ್ತೋ 65,000 ಏನಿರುತ್ತೋ ಅದನ್ನೇ ಪೇಮೆಂಟ್ ಮಾಡ್ಕೋಬೇಕಾಗತ್ತೆ. ಸೊ ಯಾರ್ಯಾರು ಈ ಎಕ್ಸಾಮ್ ನ ಅಟೆಂಡ್ ಮಾಡ್ತಿದಾರೆ ದಯವಿಟ್ಟು ಈ ಸುವರ್ಣಾವಕಾಶನ ಉಪಯೋಗಿಸ್ಕೊಳ್ಳಿ. ಓಕೆನಾ? ವೇಸ್ಟ್ ಮಾಡ್ಕೊಳ್ಬೇಡಿ. ಸೊ ಹಾಗಾದ್ರೆ ಈ ಎಕ್ಸಾಮ್ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಿದೆಯಪ್ಪ ಅಂತ ಅಂದ್ರೆ 99 ರೂಪೀಸ್ ಇದೆ. ಓಕೆನಾ? ಸೊ 99 ರೂಪೀಸ್ ಇದೆ. ಹೇಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅಂತ ಅಂದ್ರೆ ಈ ಯೂಟ್ಯೂಬ್ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಸಿಗುತ್ತೆ. ಸೊ ಅದ್ರ ಮೂಲಕ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಇಲ್ಲ ಅಂತ ಅಂದ್ರೆ ನೀವು ನಮ್ಮ ಸಂಸ್ಥೆನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮ್ಗೆ ತಿಳಿಸ್ಕೊಡ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ಅಂತ ಅಂದ್ರೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿದ್ಯಪ್ಪ ಅಂತ ಅಂದ್ರೆ, ನಾವು KS ಅಲ್ಲಿ ಎಷ್ಟು ಪೇಪರ್ಸ್ ನೋಡ್ತೀವಿ ಅಂತ ಅಂದ್ರೆ ಪ್ರಿಲಿಮ್ಸ್ ಅಲ್ಲಿ KS ಪ್ರಿಲಿಮ್ಸ್ ಅಲ್ಲಿ 2 ಪೇಪರ್ ಇರುತ್ತೆ ಗೊತ್ತಾ, ಪೇಪರ್ 1 ಮತ್ತೆ ಪೇಪರ್ 2. ಹೌದಲ್ವಾ? ಪೇಪರ್ 1 ಮತ್ತೆ ಪೇಪರ್ 2 ಅಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ. ಪೇಪರ್ 1 ಅಲ್ಲಿ ನಿಮಗೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಪಾಲಿಟಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಹೀಗೆ. ಹೌದಲ್ವಾ? ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್, ಹಿಸ್ಟ್ರಿ ಇರ್ಬೋದು. ಇದಿಷ್ಟು ನಿಮಗೆ ಪೇಪರ್ 1 ಅಲ್ಲಿ ಬರ್ತಾ ಹೋಗುತ್ತೆ. ಪೇಪರ್ 2 ಅಂತ ಬಂತು ಅಂದಾಗ ಸೈನ್ಸ್ ಅಂಡ್ ಟೆಕ್ನಾಲಜಿ, ಮೆಂಟಲ್ ಎಬಿಲಿಟಿ, ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಎಲ್ಲ ನಾವು ಪೇಪರ್ 2 ನೋಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ನಮ್ಮ ಸ್ಕಾಲರ್ಶಿಪ್ ಮಾಕ್ ಟೆಸ್ಟ್ ಅಲ್ಲಿ ನಾವು ಯಾವ ತರ ಮಾಡ್ತಿದೀವಿ ಅಂತ ಅಂದ್ರೆ, ಈ 2 ಪೇಪರ್ ಕಂಬೈನ್ ಮಾಡಿ ಒಂದೇ ಪೇಪರ್ನ ಕಂಡಕ್ಟ್ ಮಾಡ್ತಿದೀವಿ. ಓಕೆನಾ? ಅಂತ ಅಂದ್ರೆ ಬರೀ ಪೇಪರ್ 1 ನಲ್ಲಿರೋ ಸಿಲೆಬಸ್ ಮಾತ್ರ ಅಲ್ಲ, ಪೇಪರ್ 1 ಮತ್ತೆ ಪೇಪರ್ 2 ಎರಡರಲ್ಲೂ ಇರೋ ಸಿಲೆಬಸ್ ನ ತಗೊಂಡು ಒಂದು ಪೇಪರ್ ಆಗಿ ನಾವು ಅದನ್ನ ಮಾಡ್ತಾ ಇದೀವಿ. ಅಂಡ್ ಆ ಪೇಪರ್ ರಿಲೇಟೆಡ್ ಏನಂತ ಇದೆ ಅಂತ ಅಂದ್ರೆ, ಟೋಟಲ್ ಆಗಿ ನಿಮ್ಗೆ 100 ಕ್ವಶನ್ಸ್ ಇರ್ತಾ ಹೋಗುತ್ತೆ. ಇದು ನಿಮ್ಗೆ 200 ಮಾರ್ಕ್ಸ್. ಈಚ್ ಕ್ವಶನ್ಸ್ ಕ್ಯಾರೀಸ್ 2 ಮಾರ್ಕ್ಸ್. ಟೋಟಲ್ ಆಗಿ ನಿಮ್ಗೆ 200 ಮಾರ್ಕ್ಸ್ ಆಗುತ್ತೆ. ಎಷ್ಟು ನಿಮಿಷ ಕೊಡ್ತಿದೀವಿ? 2 hours ಇರುತ್ತೆ ನಿಮಗೆ. ಅಂಡ್ ಇದು ನಿಮ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲೂ ಕೂಡ ಇರುತ್ತೆ. ಸೊ ಯಾವ್ಯಾವ ಸ್ಟೂಡೆಂಟ್ಸು ಈ KS ಪ್ರಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸ್ಗೆ ಪ್ರಿಪೇರ್ ಆಗಬೇಕು ಅಂತ ಇದ್ದೀರಾ, ಅವರು ನಿಮಗೆ ಕ್ಲಾಸಸ್ಸು ಅಷ್ಟೇ ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂ ಮೀಡಿಯಂ ಅಲ್ಲೂ ಕೂಡ ಇರುತ್ತೆ. ಅಂಡ್ ಅದ್ರ ಜೊತೆಗೆ ಮಾರ್ಕಿಂಗ್ ಸ್ಕೀಮ್ ಯಾವ ತರ ಇರುತ್ತಪ್ಪ ಅಂತ ಅಂದ್ರೆ, ರೈಟ್ ಆನ್ಸರ್ಗೆ ಇಂಟು 2 ಇರುತ್ತೆ. ನಿಮಗೆ ನೆಗೆಟಿವ್ ಬಂತು ಅಂದ್ರೆ -0.50 ಕಟ್ ಆಗುತ್ತೆ. ನೀವು ಇನ್ ಕೇಸ್ ಏನಾದ್ರು ಆ ಕ್ವಶನ್ ನ ಅಟೆಂಪ್ಟೇ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಯಾವುದೇ ತರಹದ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಓಕೆನಾ? ಸೊ ಈ ಟೆಸ್ಟ್ ಮೋಡ್ ಯಾವ ತರ ನಡೀತಿದ್ಯಪ್ಪ ಅಂತ ಅಂದ್ರೆ, ಆಫ್ಲೈನ್ ಮತ್ತೆ ಆನ್ಲೈನ್ ಎರಡೂ ಮೋಡ್ ನಲ್ಲಿ ಇದೆ. ಸ್ಟಾರ್ಟಿಂಗ್ ಅಲ್ಲಿ ನಾವು ಆಫ್ಲೈನ್ ಅಂತ ಮಾತ್ರ ಮಾಡಿದ್ವಿ, ಬಟ್ ಬಹಳಷ್ಟು ಸ್ಟೂಡೆಂಟ್ಸ್ ಗಳು ಇನ್ಸ್ಟಿಟ್ಯೂಷನ್ ಕಾಲ್ ಮಾಡಿ ಆನ್ಲೈನ್ ಕೂಡ ಪ್ರೊವೈಡ್ ಮಾಡ್ಲಿಕ್ಕೆ ಹೇಳಿದ್ರು.
ಸೊ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ಟೈಮಿಂಗ್ಸ್ ಬಂತು ಅಂದರೆ ನಿಮಗೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಈ ಟೆಸ್ಟ್ ನಡೀತಾ ಹೋಗುತ್ತೆ. ಸೊ ನೀವು ಕೂತಲ್ಲಿಯೇ ಈ ಟೆಸ್ಟ್ನ ಅಟೆಂಡ್ ಮಾಡ್ಬೋದು. ಯಾರು ನಿಯರ್ ಬೈ ಬ್ಯಾಂಗ್ಳೂರ್ ಇದ್ದಾರೋ ಅವರು ಇನ್ಸ್ಟಿಟ್ಯೂಷನ್ಗೆ ಬಂದು ಅಟೆಂಡ್ ಮಾಡ್ಬೋದು. ಓಕೆನಾ? ಸೊ ಇದ್ರದ್ದು ಡೀಟೇಲ್ಸ್ನ ನಾವು ತಿಳ್ಕೊಳ್ಳೋದಾದ್ರೆ ಒಂದು ಈ ಫ್ಲೈಯರ್ ಮುಖಾಂತರ ನಾನು ಹೇಳ್ತಾ ಹೋಗ್ತೀನಿ. ಆಲ್ರೆಡಿ ಇದು ನೀವು ನೋಡಿರ್ತೀರ, ಗ್ರೂಪ್ಸ್ ಅಲ್ಲಿ ನೋಡಿರ್ತೀರ. ಸೊ ಯಾರ್ಯಾರು ಅಟೆಂಡ್ ಮಾಡಿರ್ತಾರೋ ಅವ್ರಿಗೆ 20% ಸ್ಕಾಲರ್ಶಿಪ್ ಸಿಗ್ತಾ ಹೋಗುತ್ತೆ. ಜನರಲ್ ಸ್ಟಡೀಸ್ ಇದು 1 ಪೇಪರ್ ಅಷ್ಟೇ, ಹೌದಲ್ವಾ? ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1 ಪೇಪರ್ ಮಾತ್ರ ಇರ್ತಾ ಹೋಗುತ್ತೆ. ಅಂಡ್ ಇಲ್ಲಿ ರ್ಯಾಂಕಿಂಗ್ ಡಿಸೈಡ್ ಆಗುತ್ತೆ. ಟಾಪ್ 10ಗೆ ಎಷ್ಟು ಡಿಸ್ಕೌಂಟ್ ಸಿಗ್ತಿದೆ, 100% ಸ್ಕಾಲರ್ಶಿಪ್. 11 to 20 ಬಂತು ಅಂದಾಗ ಎಷ್ಟಿದೆ, ಮತ್ತೆ 21 to 30 ಬಂತು ಅಂದಾಗ ಎಷ್ಟಿದೆ ಅನ್ನೋದು. ಸೊ ಎಕ್ಸಾಮ್ ಯಾವಾಗ ನಡೀತಿದೆ? 29th ಜೂನ್. ಟೈಮಿಂಗ್ಸ್ 10 AM to 12 PM. ನಿಮಗೆ ರಿಜಿಸ್ಟ್ರೇಷನ್ ಫೀ ಬಂತು ಅಂದ್ರೆ 99 rupees. ಅಂಡ್ ನೀವು ಇದನ್ನ ಸ್ಕ್ಯಾನ್ ಮಾಡಿದ್ರೆ, ಈ QR ಕೋಡ್ನ ನೀವು ಸ್ಕ್ಯಾನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ನಿಮ್ಗೆ ಕೂಡ ಲಿಂಕ್ ಇರ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಯಾವ್ಯಾವ ಟಾಪಿಕ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಬರ್ತಿದ್ಯಪ್ಪ ಅಂತ ನೋಡೋದಾದ್ರೆ ನಿಮಗೆ ನೋಡಿ, ಜಿಯೋಗ್ರಫಿಲಿ ನಾವು ಯಾವ್ಯಾವ ಟಾಪಿಕ್ಸ್ ನ ನೋಡ್ತಾ ಹೋಗ್ತೀವಿ, ಯಾವ್ಯಾವ ತರದ್ದು ಜಿಯೋಗ್ರಫಿನ ನಾವು ನೋಡ್ತಾ ಹೋಗ್ತೀವಿ. ಫಿಸಿಕಲ್ ಇದೆ, ಇಂಡಿಯಾ ಇದೆ, ಕರ್ನಾಟಕ ಇದೆ, ವರ್ಲ್ಡ್ ಜಿಯೋಗ್ರಫಿ ಇದೆ, ಹೌದಲ್ವಾ? ಸೊ ಫಿಸಿಕಲ್ ಜಿಯೋಗ್ರಫಿಯಿಂದ 4 ಕ್ವಶನ್ಸು, ಇಂಡಿಯನ್ ಜಿಯೋಗ್ರಫಿಯಿಂದ 4 ಕ್ವಶನ್ಸು, ಕರ್ನಾಟಕ ಜಿಯೋಗ್ರಫಿಯಿಂದ ನಿಮಗೆ 2 ಕ್ವಶನ್ಸ್ ಇರುತ್ತೆ. ಅಂಡ್ ವರ್ಲ್ಡ್ ಜಿಯೋಗ್ರಫಿಯಿಂದ ನಿಮಗೆ 2 ಕ್ವಶನ್ಸ್ ಇರ್ತಾ ಹೋಗುತ್ತೆ. ನೆಕ್ಸ್ಟ್ ಹಿಸ್ಟ್ರಿ ಅಂಡ್ ಕಲ್ಚರ್ ಅಲ್ಲಿ ನಿಮಗೆ ಏನ್ಷಿಯಂಟ್ ಹಿಸ್ಟ್ರಿಲಿ 3 ಕ್ವಶನ್ಸ್ ಇರುತ್ತೆ, ಮಿಡಿವಲ್ ಹಿಸ್ಟ್ರಿಲಿ 2 ಕ್ವಶನ್ಸ್, ಮಾಡರ್ನ್ ಅಲ್ಲಿ ನಿಮಗೆ 5 ಕ್ವಶನ್ಸ್ ಇರುತ್ತೆ, ಕರ್ನಾಟಕದಲ್ಲಿ ನಿಮಗೆ 3 ಕ್ವಶನ್ಸ್ ಇರ್ತಾ ಹೋಗುತ್ತೆ. ಸೊ ಇದಿಷ್ಟು 2 ಸಬ್ಜೆಕ್ಟ್ ಕವರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಇಂಡಿಯನ್ ಪಾಲಿಟಿಲಿ ಯಾವುದೇ ಡಿವಿಷನ್ಸ್ ನಾವು ನೋಡೋದಿಲ್ಲ. ಟೋಟಲ್ ಆಗಿ ನಿಮಗೆ ಪಾಲಿಟಿಯಿಂದ 10 ಕ್ವಶನ್ಸ್ ರೈಸ್ ಆಗ್ತಿದೆ. ಎಕನಾಮಿಯಿಂದ ನಿಮಗೆ ಕರ್ನಾಟಕ ಎಕನಾಮಿ, ಇಂಡಿಯನ್ ಎಕನಾಮಿಯಿಂದ ಟೋಟಲ್ ಆಗಿ 10 ಕ್ವಶನ್ಸ್, ಕರ್ನಾಟಕ ಎಕನಾಮಿಯಿಂದ 4 ಕ್ವಶನ್ಸ್ ಇರುತ್ತೆ, ಇಂಡಿಯನ್ ಎಕನಾಮಿಯಿಂದ 6 ಕ್ವಶನ್ಸ್ ನಿಮಗೆ ಇರ್ತಾ ಹೋಗುತ್ತೆ. ಹಾಗೇನೆ ಮುಂದಕ್ಕೆ ಹೋದಾಗ ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನಾವು ಇಷ್ಟು ಡಿವಿಷನ್ಸ್ ನ ನೋಡ್ತೀವಲ್ವಾ, ಯಾವ್ದ್ಯಾವ್ದು? ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ, EVS ಮತ್ತೆ ಟೆಕ್ನಾಲಜಿ. ಬಯಾಲಜಿಲಿ ನಿಮ್ಗೆ ಎಷ್ಟು ಕ್ವಶನ್ಸ್ ಬರ್ತಿದೆ? 4 ಕ್ವಶನ್ಸ್, ಫಿಸಿಕ್ಸ್ ಇಂದ 2 ಕ್ವಶನ್ಸ್, ಕೆಮಿಸ್ಟ್ರಿ 2 ಕ್ವಶನ್ಸ್, EVS ಟ್ರೆಂಡಿಂಗ್ ಇದೆ ಅಲ್ಲ, ಸೊ 4 ಕ್ವಶನ್ಸ್. ಟೆಕ್ನಾಲಜಿಲೂ ಕೂಡ 4 ಕ್ವಶನ್ಸ್. ಈ ಟೆಕ್ನಾಲಜಿಲಿ ನಿಮಗೆ ಸ್ಪೇಸ್ ಇರ್ಬೋದು, ಬಯೋಟೆಕ್ನಾಲಜಿ ಇರ್ಬೋದು, ನ್ಯಾನೋ ಟೆಕ್ನಾಲಜಿ ಇರ್ಬೋದು, ನ್ಯೂಕ್ಲಿಯರ್ ಟೆಕ್ನಾಲಜಿ ಇರ್ಬೋದು. ಸೊ ಪ್ರತಿಯೊಂದು ನಿಮ್ಗೆ ಏನ್ ಟೆಕ್ನಾಲಜಿ ಕವರ್ ಆಗ್ತಾ ಹೋಗುತ್ತೆ ಅದ್ರ ಮೇಲೆ ನಿಮ್ಗೆ ಕ್ವಶನ್ಸ್ಗಳು ರೈಸ್ ಆಗುತ್ತೆ. ನೆಕ್ಸ್ಟ್ ಕರ್ನಾಟಕ ಎಕನಾಮಿಕ್ ಸರ್ವೆನು ಕೂಡ ನೋಡ್ತೀವಲ್ವಾ, ಎಲ್ಲಿ ನೋಡ್ತೀವಿ ನಾವು? ಪೇಪರ್ 2ಲಿ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರ್ಬೋದು ಮತ್ತೆ ಕರ್ನಾಟಕ ಎಕನಾಮಿಕ್ ಸರ್ವೆ ಪೇಪರ್ 2 ಬರ್ತಾ ಹೋಗುತ್ತೆ. ಸೊ ಇದರಿಂದ ಕರ್ನಾಟಕ ಎಕನಾಮಿಕ್ ಸರ್ವೆಯಿಂದ ಎಷ್ಟು ಕ್ವಶನ್ಸ್ ಬರ್ತಿದ್ಯಪ್ಪ ಅಂತ ಅಂದ್ರೆ 4 ಕ್ವಶನ್ಸ್ ಬರ್ತಿದೆ. ಅಂಡ್ ಮೆಂಟಲ್ ಅಬಿಲಿಟಿಲಿ ತಗೊಂಡಾಗ ಇಷ್ಟು ಟಾಪಿಕ್ಸ್ ಮೇಲೆ ಕ್ವಶನ್ಸ್ಗಳು ರೈಸ್ ಆಗ್ತಿದೆ. ಯಾವ್ಯಾವ್ದು? ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಬಾರ್ ಚಾರ್ಟ್, ಪೈ ಚಾರ್ಟ್ ಅಂತ ಏನ್ ಹೇಳ್ತೀವಿ ಅದ್ರ ಮೇಲೆ 3 ಕ್ವಶನ್ಸ್. ಡಿಸಿಷನ್ ಮೇಕಿಂಗ್ಗಳು ಅಂತ ಅಂದ್ರೆ ಇವಾಗ ನೀವು ಒಬ್ರು KS ಆಫೀಸರ್ ಆದಾಗ ಆ ಸಂದರ್ಭದಲ್ಲಿ ನೀವು ಯಾವ ತರ ಡಿಸಿಷನ್ಗಳನ್ನ ತಗೊಳಕ್ಕೆ ರೆಡಿ ಇರ್ತೀರಾ ಅನ್ನೋದು ಒಂದಷ್ಟು ಆಪ್ಷನ್ಸ್ಗಳು, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ಆ ಒಂದು ಕಾಂಟೆಕ್ಸ್ಟ್ ಕೊಟ್ಟಿರ್ತಾರೆ, ಆ ಒಂದು ಸಿಚುಯೇಷನ್ ಬಿಲ್ಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಒಂದು 4 ಆಪ್ಷನ್ಸ್ ಇರುತ್ತೆ, ಅದರಲ್ಲಿ ನೀವು ಚೂಸ್ ಮಾಡ್ಬೇಕಾಗತ್ತೆ. 2 ಕ್ವಶನ್ಸ್ ಇರುತ್ತೆ, ಅದು ಆಪ್ಟಿ ಮೇಲೆ 5 ಕ್ವಶನ್ಸ್ ಮತ್ತೆ ರೀಸನಿಂಗ್ ಮೇಲೆ 5 ಕ್ವಶನ್ಸ್. ಇದಿಷ್ಟು ಏನಾಯ್ತು? ಸಬ್ಜೆಕ್ಟ್ ಆಯ್ತು. ಸೊ ಹಾಗಾದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಯಾವ್ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ಗಳು ಬರ್ತಿದ್ಯಪ್ಪ ಅಂತ ಅಂದ್ರೆ ನೋಡಿ, ಇಷ್ಟು ಕರೆಂಟ್ ಅಫೇರ್ಸ್ ಮೇಲೆ ಇದೆ. ಟೋಟಲ್ ಆಗಿ ನಿಮ್ಗೆ ಪ್ಲೇಸಸ್ ಮೇಲೆ 1 ಕ್ವಶನ್ ಸಿಗುತ್ತೆ, ಪರ್ಸನ್ಸ್ ಮೇಲೆ 1 ಕ್ವಶನ್, ಸ್ಪಾಟ್ಸ್ ಮೇಲೆ ನಿಮ್ಗೆ 1 ಕ್ವಶನ್ ರೈಸ್ ಆಗುತ್ತೆ, ಸ್ಟೇಟ್ ಸ್ಕೀಮ್ಸ್ ಗಳು ಬರುತ್ತೆ ಗೊತ್ತಾ, ಅದ್ರ ಮೇಲೆ 1, ಮತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಮೇಲೆ 1 ಕ್ವಶನ್ ಇರುತ್ತೆ. ಇಂಡಿಯಾ ಅಂಡ್ ಪಾಕಿಸ್ತಾನ್ ನೈಬರಿಂಗ್ ಕಂಟ್ರೀಸ್. ಯಾಕೆ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಅಂದ್ರೆ ಇತ್ತೀಚೆಗೆ ಸಿಂಧೂರ್ ಆಪರೇಷನ್ ಕೂಡ ಆಯ್ತಲ್ವಾ. ಸೊ ಅವ್ರ ರಿಲೇಷನ್ಸ್ ಗಳಿರ್ಬೋದು, ಬರೀ ಪಾಕಿಸ್ತಾನ ಅಂತ ಅಲ್ಲ, ನೇಪಾಳ ಇರ್ಬೋದು, ಭೂತಾನ್ ಇರ್ಬೋದು, ಮಯನ್ಮಾರ್ ಇರ್ಬೋದು, ಬಾಂಗ್ಲಾದೇಶ್ ಇರ್ಬೋದು, ಶ್ರೀಲಂಕಾ ಇರ್ಬೋದು. ಸೊ ಪ್ರತಿಯೊಂದು ನೈಬರಿಂಗ್ ಕಂಟ್ರೀಸ್ ಮೇಲೆ ಅದನ್ನೆಲ್ಲ ಕನ್ಕ್ಲೂಡ್ ಮಾಡಿ 1 ಕ್ವಶನ್ ರೈಸ್ ಆಗ್ತಿದೆ. ಜಿಯೋಗ್ರಫಿ ರಿಲೇಟೆಡ್ ಮೇಲೆ 2 ಕ್ವಶನ್ಸ್ ಬರ್ತಿದೆ, ಕಲ್ಚರ್ ಮೇಲೆ 1 ಕ್ವಶನ್ ಬರ್ತಿದೆ, ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಮೇಲೆ ನ್ಯೂಸ್ ಅಲ್ಲಿ ಇರುತ್ತೆ, ಸೊ 1 ಕ್ವಶನ್ ಇದೆ. ಇಂಡಿಯನ್ ಫಾರೆಸ್ಟ್ ರಿಪೋರ್ಟ್ ಮೇಲೆ 1 ಕ್ವಶನ್. ಇಂಪಾರ್ಟೆಂಟ್ ಇಯರ್ ಅಥವಾ ಡೇಟ್ ಬಹಳಷ್ಟು ನಾವು ನೋಡ್ತಾ ಹೋಗ್ತೇವೆ, ಹೌದಲ್ವಾ, ಬಟ್ ಅದ್ರ ಮೇಲೆ ಒಂದೇ 1 ಕ್ವಶನ್ ಮಾತ್ರ ಬರ್ತಿದೆ. ನೆಕ್ಸ್ಟ್ GI ಟೆಕ್ ಪ್ರಾಡಕ್ಟ್ಸ್ ಮೇಲೆ 1 ಕ್ವಶನ್, ಲ್ಯಾಂಗ್ವೇಜ್ ಮೇಲೆ 1 ಕ್ವಶನ್ ಇರುತ್ತೆ,
ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಮೇಲೆ 2 ಕ್ವಶನ್ಸ್ ಇದೆ. ನೆಕ್ಸ್ಟ್ ಕೆಮಿಕಲ್ಸ್ ಯೂಸ್ಡ್ ಇನ್ ವೆಪನ್ಸ್, ಇತ್ತೀಚೆಗೆ ವಾರ್ ಜಾಸ್ತಿ ಆಗ್ತಿದೆ ಅಲ್ವಾ, ಸೊ ಅಲ್ಲಿ ವೆಪನ್ಸ್ ಏನ್ ಯೂಸ್ ಮಾಡಿದ್ರೆ ಅಲ್ಲಿ ಬಳಸಿರುವಂತಹ ಕೆಮಿಕಲ್ಸ್ಗಳು ಯಾವ್ದ್ಯಾವ್ದು ಅದ್ರ ಮೇಲೂ ಕೂಡ ನಿಮ್ಗೆ ಕ್ವಶನ್ಸ್ ಇರ್ತಾ ಹೋಗುತ್ತೆ. ಮಿಸೈಲ್ಸ್ ಹೌದಲ್ವಾ, ಆಪರೇಷನ್ ಸಿಂಧೂರ್ ಎಕ್ಸಾಂಪಲ್ ಕೂಡ ಕೊಟ್ಟಿದೀವಿ. ಸೊ ಪ್ರಿಪೇರ್ ಆಗ್ಬೇಕಾದ್ರೆ ನೀವು ಜಾಣ್ರ ತರ ಪ್ರಿಪೇರ್ ಆಗ್ಬೇಕಾಗತ್ತೆ. ಓಕೆನಾ. ಸೊ ನೆಕ್ಸ್ಟ್ ಸ್ಟ್ಯಾಟಿಕ್ ಮೇಲೆ ನಿಮ್ಗೆ ಟೋಟಲ್ ಆಗಿ 2 ಕ್ವಶನ್ಸ್ ರೈಸ್ ಆಗ್ತದೆ. ಸೊ ಇದಿಷ್ಟು ಏನಾಗುತ್ತೆ ನಿಮ್ಗೆ ಕರೆಂಟ್ ಅಫೇರ್ಸ್ ಮೇಲೆ ರೈಸ್ ಆಗೋ ಕ್ವಶನ್ಸ್ ಆಗಿರುತ್ತೆ. ಸೊ ಇಲ್ಲಿವರೆಗೂ ಕೂಡ ನಾವು ನಿಮಗೆ ಇದರಿಂದ ಬೆನಿಫಿಟ್ಸ್ ಏನಿದೆ, ಇಂಪಾರ್ಟೆಂಟ್ ಡೇಟ್ಸ್ ಗಳಿರ್ಬೋದು, ಮತ್ತೆ ಎಕ್ಸಾಮ್ ಪ್ಯಾಟ್ರನ್ ಯಾವ ತರ ಇದೆ, ಯಾವ್ಯಾವ ಟಾಪಿಕ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಗಳು ರೇಸ್ ಆಗ್ತದೆ ಅನ್ನೋ ಒಂದು ಬ್ಲೂ ಪ್ರಿಂಟ್ ಕೂಡ ತಿಳ್ಕೊಂಡ್ವಿ. ಸೊ ನೀವು ಇನ್ ಕೇಸ್ ಏನಾದ್ರು ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಿ ನಮ್ಮ ಕೋರ್ಸ್ಗೆ ನೀವು ಜಾಯಿನ್ ಆದಾಗ ಇದು ಎಷ್ಟು ಅವಧಿಯವರೆಗೂ ಇರುತ್ತಪ್ಪ ಅಂತ ಅಂದ್ರೆ ಇದು ನಿಮ್ಗೆ ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಕಮ್ ಮೇನ್ಸ್ ಕೋರ್ಸ್ ಆಗಿರುತ್ತೆ. ಸೊ ನಿಮ್ಗೆ ಅಪ್ ಟು 7 to 9 months ಅಂತ ನಾವು ತಗೊಂಡಿದೀವಿ. ನೆಕ್ಸ್ಟ್ ಇಲ್ಲಿಗೆ ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅಂತ ನೋಡೋದಾದ್ರೆ, ನೀವು ಕನಿಷ್ಠ ವಯಸ್ಸು ನಿಮ್ದು 18 ಆಗಿರ್ಬೇಕು, ಗರಿಷ್ಠ ವಯಸ್ಸು ನಿಮ್ದು 37 ಆಗಿರ್ಬೇಕಾಗತ್ತೆ. ಓಕೆನಾ. ಸೊ ಯಾಕೆ 37 ಇಟ್ಟಿದೀವಿ ಅಂತ ಅಂದ್ರೆ ST ಕ್ಯಾಂಡಿಡೇಟ್ಗೆ ಎಲ್ಲಿವರೆಗೂ ಇದೆ, ಅಪ್ ಟು 40 years ವರೆಗೂ ಇದೆ. ಸೊ ಅಟ್ಲೀಸ್ಟ್ ಅವರು 37 ಆಗಿತ್ತು ಅಂತ ಅಂದ್ರೆ ಅವರು ಈ ಏನ್ ನಾವು ಅವಕಾಶನ ಕೊಟ್ಟಿದೀವಿ ಅದನ್ನ ಬಳಸ್ಕೊಂಡು ಅವರು KS ಎಕ್ಸಾಮ್ ನ ಕ್ಲಿಯರ್ ಮಾಡ್ಕೊಳ್ಬಹುದು. ಹೌದಲ್ವಾ. ಸೊ ಅದಕ್ಕೋಸ್ಕರ ಕೊಟ್ಟಿದೀವಿ. ಸೊ ನೆಕ್ಸ್ಟ್ ಈ ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕಾದ್ರೆ ಕೆಲವೊಂದಷ್ಟು ಸೂಚನೆಗಳನ್ನ ನಾವು ಕೊಡ್ಬೇಕಾಗತ್ತೆ. ಅದು ಯಾವ್ಯಾವ್ದಪ್ಪ ಅಂತ ಅಂದ್ರೆ, ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವ ದಿನಾಂಕ ಇರಬಹುದು, ಡೇಟು, ಪ್ಲೇಸ್ ಮತ್ತೆ ಟೈಮ್, ಇದೆಲ್ಲಾನು ಕೂಡ NCG ಲರ್ನಿಂಗ್ ಅಪ್ಲಿಕೇಶನ್ ನಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ. ಸೊ ಆನ್ಲೈನ್ ಯಾರ್ಯಾರು ತಗೊಳ್ತಾರೋ ಅವ್ರು NCG ಲರ್ನಿಂಗ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮುಖಾಂತರ ನೀವು ಟೆಸ್ಟ್ ಅಟೆಂಡ್ ಮಾಡಬೇಕು. ಆಫ್ಲೈನ್ ಅಟೆಂಡ್ ಮಾಡೋರು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದು ಅಟೆಂಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಅಭ್ಯರ್ಥಿಯ ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರವನ್ನು ತರತಕ್ಕದ್ದು ಅಂತ ಅಂದ್ರೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿರುತ್ತೆ ಅದನ್ನ ನೀವು ಎಕ್ಸಾಮ್ ದಿನ ಕ್ಯಾರಿ ಮಾಡ್ಬೇಕಾಗಿರುತ್ತೆ. ಆನ್ಲೈನ್ ಸ್ಟೂಡೆಂಟ್ಸ್ಗೆ ನಾವೇ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದನ್ನ ತರಿಸ್ಕೊಂತೀವಿ. ಓಕೆನಾ. ನೆಕ್ಸ್ಟ್ ಆಯ್ಕೆ ವಿಧಾನ ಯಾವ ತರ ಇರುತ್ತಪ್ಪ ಅಂತ ಅಂದ್ರೆ, NCG ನಡೆಸುವ ಈ ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂಕಗಳು ಮೀಸಲಾತಿ ರಹಿತ ಅಭ್ಯರ್ಥಿಗಳನ್ನು ಅವರ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿದ ನಂತರ ತರಬೇತಿಗೆ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಿ ನಿಯೋಜಿಸಲಾಗುವುದು. ಅಂತ ಅಂದ್ರೆ ನೀವೇನ್ ರ್ಯಾಂಕ್ ತಗೊಂಡಿರ್ತಾರ ಗೊತ್ತಾ, ಅದು ಸ್ಟೇಟ್ ರ್ಯಾಂಕ್ ಆಗಿರತ್ತೆ. ಇಲ್ಲಿ ಯಾವುದೇ ತರಹದ ನಿಮಗೆ ಏನು ಮೀಸಲಾತಿ ಅಂತಂದ್ರೆ ರಿಸರ್ವೇಶನ್ ಬೇಸ್ಡ್ ಯಾವುದೇ ತರದ್ದು ಇರೋದಿಲ್ಲ. ಓಕೆನಾ. ಅದ್ರ ಜೊತೆಗೆ ನಿಮಗೆ ಯಾರಾದ್ರೂ ಫಾರ್ ಎಕ್ಸಾಂಪಲ್ ಇವಾಗ ಕಂಟಿನ್ಯೂಸ್ ಆಗಿ ಹುಡುಗಿರೇ ಬಂತು ಅಂತ ಅಂದ್ರೆ ಕಂಟಿನ್ಯೂಸ್ ಆಗಿ ಹುಡುಗಿರೇ ಕೊಡ್ಬೇಕಾಗತ್ತೆ, ಕಂಟಿನ್ಯೂಸ್ ಆಗಿ ಹುಡುಗರ್ಗ್ ಬಂತು ಅಂದ್ರೆ ಕಂಟಿನ್ಯೂಸ್ ಆಗಿ ಟಾಪ್ 10 ಅಲ್ಲಿ ಹುಡುಗರ್ಗೆ ಕೊಡ್ಬೇಕಾಗತ್ತೆ. ಆತರ ಏನು ಹುಡುಗಿ ಅಥವಾ ಹುಡುಗ ಅಥವಾ ಮತ್ತೆ ಇನ್ನೊಂದು ರಿಸರ್ವೇಶನ್ ಬೇಸ್ಡ್ ಕೂಡ ನಾವು ಯಾವುದೇ ತರಹದ ಇಲ್ಲಿ ಕನ್ಸಿಡರ್ ಮಾಡ್ತಿಲ್ಲ. ಇಲ್ಲಿ ನಾವು ಕನ್ಸಿಡರ್ ಮಾಡ್ತಿರೋದೇನು ಒಂದು ಟ್ಯಾಲೆಂಟ್ ಅಷ್ಟೇ. ಓಕೆನಾ. ಸೊ ನೆಕ್ಸ್ಟ್ ಅಂತಿಮವಾಗಿ ಅರ್ಜಿಯನ್ನು ಸಬ್ಮಿಟ್ ಮಾಡುವ ಮುನ್ನ ಎಲ್ಲಾ ಅಂಶಗಳು ಸರಿಯಾಗಿರುವ ಬಗ್ಗೆ ಅಭ್ಯರ್ಥಿಗಳು ಖಚಿತಪಡಿಸಿಕೊಳ್ಳಬೇಕು. ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಇದೆ ಅಂತ ಹೇಳಿದೆ. ಸೊ ಆ ರಿಜಿಸ್ಟ್ರೇಷನ್ ಲಿಂಕ್ ನ ನೀವು ಕ್ಲಿಕ್ ಮಾಡಿದಾಗ ಏನ್ ಮಾಡ್ಬೇಕಾಗತ್ತೆ, ನೀವೇನ್ ಡೀಟೇಲ್ಸ್ ನ ಫಿಲ್ ಮಾಡ್ತೀರಾ ಗೊತ್ತಾ, ಸೊ ಅದನ್ನ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದ್ಸತಿ ರಿವ್ಯೂ ಮಾಡಿ ಸಬ್ಮಿಟ್ ಮಾಡಿ. ಯಾಕೆ ಅಂತ ಅಂದ್ರೆ ಅದ್ ನೀವು ಒಂದ್ಸತಿ ಸಬ್ಮಿಟ್ ಮಾಡಿದಾದ್ಮೇಲೆ ಮತ್ತೆ ಅದನ್ನ ಎಡಿಟ್ ಮಾಡ್ಲಿಕ್ಕೆ ಆಪ್ಷನ್ ಇರೋದಿಲ್ಲ. ಓಕೆನಾ. ಇನ್ ಕೇಸ್ ಏನಾದ್ರು ನೀವು ಸಬ್ಮಿಟ್ ಮಾಡ್ಬೇಕಾದ್ರೆ ತಪ್ಪು ಮಾಹಿತಿ ಏನಾದ್ರು ಎಂಟ್ರಿ ಮಾಡಿತ್ತು ಅಂದ್ರೆ ಅದನ್ನ ನಾವು ಡಿಸ್ಕ್ವಾಲಿಫೈ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಆದ್ರಿಂದ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ನೀವು ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ನೋಡಿ, ಅರ್ಜಿಯನ್ನು ಒಮ್ಮೆ ಮಾತ್ರ ಸಲ್ಲಿಸಲು ಅವಕಾಶವಿದ್ದು ಅರ್ಜಿಯನ್ನು ಸಲ್ಲಿಸಿದ ನಂತರ ಎಡಿಟ್ ಅಥವಾ ಡಿಲೀಟ್ ಆಪ್ಷನ್ಗೆ ಅವಕಾಶ ಇರುವುದಿಲ್ಲ. ಅದ್ರಲ್ಲಿ ಏನಾದ್ರು ನೀವು ತಪ್ಪಾಗಿ ಮಾಹಿತಿ ಎಂಟ್ರಿ ಮಾಡಿದ್ರ ಅಂತ ಅಂದ್ರೆ ನೀವು ಟಾಪ್ 10 ಅಲ್ಲಿ ಬಂದ್ರು ಕೂಡ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ. ಸೊ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಪ್ರಾಪರ್ ಆಗಿ ನಿಮ್ಮ ಡೀಟೇಲ್ಸ್ ನ ಎಂಟ್ರಿ ಮಾಡಿ. ನೀವೇನಾದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ NCG ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಈ ಕೆಳಕಾಣೋ ನಂಬರ್ ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಮಾರ್ನಿಂಗ್ 10 o'clock ಇಂದ 6 o'clock ವರೆಗೂ ಅವರು ನಿಮ್ಗೆ ಅವೈಲಬಲ್ ಇರ್ತಾರೆ. ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಬಹುದು. ಇದಿಷ್ಟು ಏನಾಗಿರುತ್ತೆ, ನಮ್ಮ ಮತ್ತೆ ನಿಮ್ಮ ಈ ಸ್ಟೇಟ್ ಲೆವೆಲ್ KS ಸ್ಕಾಲರ್ಶಿಪ್ ಮಾಕ್ ಟೆಸ್ಟ್ ನ ಏನ್ ಕಂಡಕ್ಟ್ ಮಾಡ್ತಿದೀವಿ ಇರೋದು ಒಂದು ಓವರ್ ವ್ಯೂ ಆಗಿರುತ್ತೆ. ಸೊ ಇದಕ್ಕೆ ರಿಲೇಟೆಡ್ ಏನೇ ಗೊಂದಲಗಳಿತ್ತು ಅಂತಂದ್ರೆ ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡಿ. ಅದ್ರ ಜೊತೆಗೆ ಯಾರ್ಯಾರು ಜೆನ್ಯೂನ್ ಆಗಿ ಇದಕ್ಕೆ ಪ್ರಿಪೇರ್ ಆಗ್ಬೇಕು ಅಂತ ಅಂತಿದ್ರು ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದರಿಂದ ಅವರು ಎಕ್ಸಾಮ್ ನ ಬರೆದು ಅವ್ರು ಟಾಪ್ 10 ಅಲ್ಲಿ ಬರೋ
ಚಾನ್ಸಸ್ ಕೂಡ ತಗೊಳ್ಬೋದು ಅಲ್ವಾ. ಸೊ ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.